ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ, ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಮೇ ತಿಂಗಳು 14ಇಂದ ಗುರುಬಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಕೆಲವೊಬ್ಬರು ಕೇಳ್ತಾ ಇದ್ದಾರೆ, ಗುರುಬಲ ಬರ್ತಾ ಇಲ್ಲ, ನೀವು ಸುಳ್ಳು ಹೇಳ್ತೀರಾ ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ರಾಶಿಗಳಿಗೆ ಗುರುಬಲ ಬರ್ತಾ ಇದೆ, ಆದರೆ ಅದರಲ್ಲಿ ಮಕರ ರಾಶಿ ಕೂಡ ಒಂದಾಗಿದೆ. ನೀವು ತಿಳಿದು ಮಾತಾಡಿ ಫ್ರೆಂಡ್ಸ್. ಓಕೆ, ಇವಾಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಮಕರ ರಾಶಿಗೆ ಶನಿಯ ಸಾಡೆಸಾತಿಯಿಂದ ಬಿಡುಗಡೆ ಆಗಿದೆ. ಆದರೆ ಈ ಒಂದು ಗುರು ಗೋಚಾರ ಫಲದಿಂದ ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆಯಲ್ಲಿ ನೀವಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಈ ಗುರು ಸಂಚಾರದಿಂದ ಆರೋಗ್ಯ, ವ್ಯಾಪಾರ, ವ್ಯವಹಾರ, ಮದುವೆ, ಜೀವನ ಹಾಗೆ ಭೂಮಿ ಖರೀದಿ ಯೋಗ ಎಲ್ಲವೂ ಕೂಡ ಪೂರ್ಣ ಬದಲಾಗುವಂತಹ ಸಾಧ್ಯತೆ ಕೂಡ 12 ರಾಶಿಯ ಮೇಲೆ ಕೂಡ ಇರುವಂಥದ್ದು. ಗುರು ಗೋಚಾರ ಫಲದಿಂದಾಗಿ ಮಕರ ರಾಶಿಯ ಮೇಲೆ ಇರತಕ್ಕಂತಹ ಬದಲಾವಣೆಗಳು ಏನೇನಾಗುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಮಕರ ರಾಶಿಯ ಗುರು ಗೋಚಾರ ಫಲ, ಮಕರ ರಾಶಿಯವರು ಬಹಳ ಸರಳ ಸ್ವಭಾವದವರಾಗಿರುತ್ತಾರೆ. ಇವರಿಗೆ ಯಾವುದೇ ಒಂದು ಹೈಭೋಗ ಬೇಕು ಅಂತ ಇಲ್ಲ, ಪಡಿಬೇಕು ಅನ್ನೋ ಆಸೆ ಆಕಾಂಕ್ಷೆ ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಆದರೆ ಇದರಲ್ಲಿ ನೆಮ್ಮದಿ ಪಡುವಂತಹ ರಾಶಿ ಈ ಒಂದು ಮಕರ ರಾಶಿ. ಇವರು ಕಾರ್ಯತತ್ವವನ್ನು ಅನುಸರಿಸುವಂತಹ ರಾಶಿಯವರಾಗಿರುತ್ತಾರೆ. ಸದಾ ಕೆಲಸ ಮಾಡುವಂತಹ ಗುಣದವರಾಗಿದ್ದಾರೆ. ಸುಮ್ಮನೆ ಕೂರುವಂತಹ ಗುಣ ಖಂಡಿತವಾಗಲೂ ಕೂಡ ಇವರಲ್ಲಿ ಇರೋದಿಲ್ಲ. ಹೋರಾಟದ ಗುಣ ಇರುತ್ತೆ, ಸಾಹಸದ ಗುಣ ಖಂಡಿತವಾಗಲೂ ಕೂಡ ಮಕರ ರಾಶಿಯಲ್ಲಿ ಇರುತ್ತೆ. ಈ ಹಿಂದೆಯೂ ಕೂಡ ಬಹಳ ಸರಿ ಹೇಳಿದ್ದೇನೆ, ಮಕರ ರಾಶಿಯವರು ಒಂದು ಪಾಲಿಟಿಕ್ಸ್ ಬಂದರೆ ತುಂಬ ಸಕ್ಸಸ್ ಆಗ್ತಾರೆ ಅಂತ ಹೇಳಿ. ಹಾಗೆ ಕಡಿಮೆ ಕೋಪ ಇರುತ್ತೆ. ಯಾವುದಾದರೂ ಕೆಲಸ ಹಿಡಿದ್ರೆ ಪಟ್ಟು ಹಿಡಿದು ಕೆಲಸ ಮಾಡುವಂತಹ ಗುಣ ಕೂಡ ಈ ಒಂದು ಮಕರ ರಾಶಿಯಲ್ಲಿ ಹೆಚ್ಚಾಗಿರುವಂಥದ್ದು. ಆಶಾವಾದಿಗಳಾಗಿರುತ್ತಾರೆ. ಪರಿಶ್ರಮ ಪಡುವಂತಹ ರಾಶಿ ಇದು. ಅಂದರೆ ಸುಮ್ಮನೆ ಯಾವುದೋ ಏನೋ ಮಾಡಿದೆ ಅಂತ ಹೇಳಿ ಮಾಡುವಂಥದ್ದಲ್ಲ, ಮಾಡಿದರೆ ಕೆಲಸ ಪರ್ಫೆಕ್ಟ್ ಆಗಿರಬೇಕು ಅಂತ ಹೇಳಿ ಮಾಡುವಂತಹ ರಾಶಿ. ಬಾಲ್ಯದಲ್ಲಿ ಬಹಳ ಕಷ್ಟವನ್ನು ಪಟ್ಟಿರುತ್ತಾರೆ. ಈ ಕಷ್ಟಕ್ಕೆ ಅನುಸಾರವಾಗಿ ಇವತ್ತಿನ ಅವರ ಸ್ಥಿತಿ ಇರುತ್ತೆ. ತುಂಬ ಕಷ್ಟಪಟ್ಟಿದ್ರೆ ತುಂಬ ಚೆನ್ನಾಗಿರ್ತಾರೆ. ಮಧ್ಯಮ ಕಷ್ಟ ಇದ್ದರೆ ಇವತ್ತು ಕೂಡ ಮಧ್ಯಮವಾಗಿ ಇರ್ತಾರೆ. 30 ವರ್ಷ ಕಳೆದ ನಂತರದಲ್ಲಿ ನಿಧಾನ ಯಶಸ್ಸು ಮಕರ ರಾಶಿಯವರನ್ನು ಹುಡುಕೊಂಡು ಬರುತ್ತೆ. ಹಾಗಾಗಿ ಇವರು 30 ವರ್ಷ ಆಗುವವರೆಗೂ ಕೂಡ ಬಹಳ ಕಷ್ಟ ಅನಿಸುತ್ತೆ. ಎಲ್ಲವನ್ನು ಕೂಡ ನೋಡ್ತಾ ಇರ್ತಾರೆ. 30 ವರ್ಷ ಆದಮೇಲೆ ನಿಮ್ಮ ಗ್ರಾಫ್ ಎತ್ತರಕ್ಕೆ ಇರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗೆ ಏಕಾಂತ ಪ್ರಿಯರು ಕೂಡ ಈ ಒಂದು ಮಕರ ರಾಶಿಯವರಾಗಿರುತ್ತಾರೆ. ಮಕರ ರಾಶಿಯಲ್ಲಿ ಜನಿಸಿರಲು ಕಾರಣ ಕುಟುಂಬ ಸ್ನೇಹಿತರ ಜೊತೆ ಪ್ರೀತಿ ವಾತ್ಸಲ್ಯ. ನೀವು ಹಿಂದಿನ ಜನ್ಮದಲ್ಲಿ ಏನು ಅವರ ಕುಟುಂಬದ ಜೊತೆ ಒಂದು ಕ್ಷಣವನ್ನು ಕಳೆದಿರ್ತೀರಲ್ಲ, ಅದೆಲ್ಲವೂ ಕೂಡ ನಿಮ್ಮದೇನಾದರೂ ಬಾಕಿಯಾಗಿತ್ತು, ಅವರಿಗೆ ಕೊಡುವಂತಹ ಪ್ರೀತಿಯಲ್ಲಿ ಏನಾದರೂ ಕಮ್ಮಿ ಆಗಿದ್ದರೆ ಅದನ್ನು ಈ ಜನ್ಮದಲ್ಲಿ ತೀರಿಸೋಕೆ ಅಂತ ಹೇಳಿ ಈ ಜನ್ಮ ನಿಮಗೆ ಪ್ರಾಪ್ತಿಯಾಗಿರುವಂಥದ್ದು. ಭೋಗಗಳನ್ನು ಅನುಭವಿಸುವುದಕ್ಕೆ ನಿಮಗೆ ಏನಾದರೂ ಸಾಧ್ಯ ಆಗಲಿಲ್ಲ ಅಂದರೆ ಬರೀ ಕಷ್ಟ 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 ಅಂತ ನೀವೇನಾದರೂ ಇದ್ದರೆ ಎಲ್ಲವನ್ನು ಕೂಡ ಅನುಭವಿಸುವ ಅಂತ ಹೇಳಿ ನಿಮಗೆ ಖಂಡಿತವಾಗ್ಲೂ ಕೂಡ ಈ ಒಂದು ಮಕರ ರಾಶಿಯಲ್ಲಿ ಜನನ ಆಗೋದಕ್ಕೆ ಕಾರಣ ಆಗಿರುತ್ತೆ. ನಾಯಕತ್ವದ ಗುಣ ಮಕರ ರಾಶಿಯಲ್ಲಿ ಗೊತ್ತೇ ಆಗುವುದಿಲ್ಲ. ಮಕರ ರಾಶಿಯಲ್ಲಿ ನಾಯಕತ್ವ ಗುಣ ಇರುತ್ತೆ ಅಂತ ನಾವು ಸಾಮಾನ್ಯವಾಗಿ ನಾಯಕತ್ವ ಗುಣ ಅಂತ ಕೂಡಲೇ ಸಿಂಹ ರಾಶಿಗೆ ಎಂಥ ನಾಯಕತ್ವ ಗುಣ ಇದೆ ಅಂತೀವಿ. ಆದರೆ ಮಕರ ರಾಶಿಯಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ನಾಯಕತ್ವದ ಗುಣ ಇರುವಂಥದ್ದು ಯಾರಿಗೂ ಕೂಡ ಇಲ್ಲಿ ಗಮನಕ್ಕೆ ಬರುವುದಿಲ್ಲ. ನನ್ನಿಂದಲೇ ಎಲ್ಲ ಕೆಲಸ ಆಗುತ್ತೆ ಅಂತಕ್ಕಂಥ ಭಾವ ಕೂಡ ಖಂಡಿತವಾಗ್ಲೂ ಕೂಡ ಈ ಮಕರ ರಾಶಿಯಲ್ಲಿ ಇರುವಂಥದ್ದು. ಮನೆ ಯಜಮಾನನಂತೆ ಖಂಡಿತವಾಗ್ಲಿಯೂ ಮಕರ ರಾಶಿಯವರು ವರ್ತನೆಯನ್ನು ನಡೆಸ್ತಾ ಇರ್ತಾರೆ. ಕೋಮಲವಾದಂತಹ ಮನಸ್ಸು, ಕಾಮ್ನೆಸ್ ಅಂತಕ್ಕಂಥದ್ದು ಕೂಡ ಮಕರ ರಾಶಿಯಲ್ಲಿ ಯಥೇಚ್ಛವಾಗಿರುವಂಥದ್ದು. ವಿಭಿನ್ನವಾದ ನಡತೆ ಅಂದರೆ ಈ 12 ರಾಶಿಗಳಲ್ಲಿ ವಿಭಿನ್ನವಾಗಿ ಯಾರಾದರೂ ಕಾಣ್ತಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಅದು ಮಕರ ರಾಶಿಯವರಾಗಿರ್ತಾರೆ. ಶತ್ರುಗಳ ಕಡೆಯಿಂದ ವಂಚನೆಗೊಳಗಾಗುವಂತಹ ಸಾಧ್ಯತೆ ಮಕರ ರಾಶಿಯವರು ಬಹಳ ಕಮ್ಮಿ. ಯಾಕಂದರೆ ಅವರು ಎಷ್ಟು ಹುಷಾರಾಗಿರ್ತಾರೋ ಅಂದರೆ ಅಷ್ಟು ಹುಷಾರಾಗಿರ್ತಾರೆ ಮಕರ ರಾಶಿಯವರು. ಅವರೇನು ಅಷ್ಟು ಬೇಗ ಅದಕ್ಕೆ ಕಷ್ಟ ನಷ್ಟಗಳಿಗೆ ಸಿಕ್ಕಾಕೊಳ್ಳುವಂಥ ಗುಣ ಅವರಲ್ಲಿ ಇರೋದಿಲ್ಲ. ತಮ್ಮ ಜೀವನದ ಗುರಿ ಕಡೆ ಮಾತ್ರ ಅವರ ಧ್ಯೇಯ ಚಿತ್ತ ಎಲ್ಲವೂ ಕೂಡ ಇರುವಂಥದ್ದು. ಬೇರೆ ಏನೇ ಆಗಲಿ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ
ಈ ಹಿಂದೆ ಮಕರ ರಾಶಿಯವರ ಸಕ್ಸಸ್ ಸೀಕ್ರೆಟ್ ಏನು ಅಂತ ಹೇಳಿ ಇಂದಿನ ಸಂಚಿಕೆಗಳಲ್ಲಿ ನಾನು ಒಂದರಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನು ಇನ್ನೂ ನೀವು ನೋಡಿಲ್ಲ ಅಂದರೆ ಪರಿಪೂರ್ಣವಾಗಿ ಅದರಲ್ಲಿ ವಿಶೇಷವಾದ ಉಲ್ಲೇಖ ಸಕ್ಸಸ್ ಆಗೋದಕ್ಕೆ ಏನು ಮಾಡಬೇಕು ಎಲ್ಲವನ್ನು ಕೂಡ ತಿಳಿಸಿಕೊಟ್ಟಿದ್ದೇನೆ. ಆ ವಿಡಿಯೋವನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಹಾಗೆ ಮಕರ ರಾಶಿ ಗುರು ಗೋಚಾರ ಫಲದಿಂದಾಗಿ ನಿಮಗೆ ಆಗ್ತಕ್ಕಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ, ಕೆಲಸದಲ್ಲಿ ಸ್ವಲ್ಪ ಲಾಭ ಆಗುವಂತಹ ಸಾಧ್ಯತೆ ಇದೆ. ಪ್ರಮೋಷನ್ ಪಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಮಕರ ರಾಶಿಯವರಿಗೆ ಇರುವಂಥದ್ದು. ಮಕ್ಕಳಿಗೆ ಕೂಡ ಲಾಭ ಆಗುವಂಥ ಸಾಧ್ಯತೆ ಇದೆ. ಮಕ್ಕಳೇನಾದರೂ ಓದುವಂಥದ್ದು, ವಿದ್ಯಾರ್ಥಿಗಳಿಗೆ ಲಾಭ ಆಗುವಂಥದ್ದು ಅಥವಾ ಮಕರ ರಾಶಿಯವರ ಮಕ್ಕಳಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಯಾವ ರೀತಿ ಲಾಭ ಅಂದರೆ, ಮಕ್ಕಳು ಇಲ್ಲದವರಿಗೆ ಮಕ್ಕಳಾಗುವ ಸಾಧ್ಯತೆ ಅಥವಾ ಮಕ್ಕಳು 16 ವರ್ಷಕ್ಕಿಂತ ಒಳಪಟ್ಟಂತಹ ಮಕ್ಕಳು ಯಾರು ಇರ್ತಾರೆ ಅವರ ದಶಾಭುಕ್ತಿ ಖಂಡಿತವಾಗ್ಲೂ ಕೂಡ ತಂದೆ ತಾಯಿಗೆ ಅದರ ಪರಿಣಾಮ ಇರುವಂಥದ್ದು. ಅಂದರೆ ಮಕ್ಕಳ ಜಾತಕದಲ್ಲಿ ಏನು ಶುಭ ಇದ್ದರೆ ಅದು ತಂದೆ ತಾಯಿಗೆ ಶುಭ ಆಗುತ್ತೆ, ಅಶುಭ ಇದ್ದರೆ ತಂದೆ ತಾಯಿಗೆ ಅಶುಭ ಆಗುತ್ತೆ. ಹಾಗಾಗಿ ಮಕ್ಕಳ ಜಾತಕದಲ್ಲಿ ಒಳ್ಳೆ ಟೈಮ್ ಬಂದು ಅದರಿಂದಾಗಿ ನಿಮಗೆ ಲಾಭ. ಈಗ ಶುಕ್ರ ದಶ ಮಕ್ಕಳಿಗೆ ಏನಾದರೂ ಬಂತು ಅಂದರೆ ನಿಮಗೆ ಅದರಿಂದ ಲಾಭ ಆಗುತ್ತೆ. ಹೈಭೋಗ ಅಂತಕ್ಕಂಥದ್ದು ಕೂಡ ಪ್ರಾಪ್ತಿಯಾಗುತ್ತೆ. ಈ ರೀತಿ ಹೈಭೋಗಗಳು ಕೂಡ ಮಕರ ರಾಶಿಯವರಿಗೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸ್ವಲ್ಪ ಆತುರತೆ ಅಂತಕ್ಕಂಥದ್ದನ್ನು ಕಮ್ಮಿ ಮಾಡಿ, ಯಾಕಂದರೆ ಸ್ವಲ್ಪ ವಾಹನ ಗಂಡಾಂತರ ಅಂತಕ್ಕಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಮನೆ ಏನಾದರೂ ಕಟ್ತಾ ಇದ್ದರೆ ಮನೆ ಪೂರ್ಣ ಆಗುವಂತಹ ಸಾಧ್ಯತೆ ಇದೆ. ಈ ಗುರು ಗೋಚಾರ ಫಲದಿಂದಾಗಿ ಆಗ್ತದೆ ಅಂತ. ಹಾಗೆ ವೃತ್ತಿಯಲ್ಲಿ ಲಾಭ, ನಾನಾ ರೀತಿಯಾದಂತಹ ಲಾಭಗಳು, ಅನಿರೀಕ್ಷಿತ ಲಾಭಗಳು ಕೂಡ ಈ ಒಂದು ವೃತ್ತಿಯಲ್ಲಿ ಪ್ರಮೋಷನ್ ಆಗಿರಬಹುದು. ಯಾವುದೇ ಒಂದು ರೀತಿಯಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಬೋನಸ್ ಬಂದು ಬಿಡೋದಾಗಿರಬಹುದು. ಈ ರೀತಿ ಲಾಭಗಳು ಕೂಡ ಆಗುವಂತಹ ಸಾಧ್ಯತೆ ಇದೆ. ಆತುರ ಅಂತಕ್ಕಂಥದ್ದನ್ನು ಪಡೋದಕ್ಕೆ ಹೋಗಬೇಡಿ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ನಿಧಾನವಾಗಿ ಯೋಚನೆ ಮಾಡಿ ಮಾತ್ರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಾಗೆ ಮುಂಗೋಪವನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸಮಾಧಾನದಿಂದ ನೀವು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದರಿಂದ ನಿಮಗೆ ಬಹಳಷ್ಟು ಲಾಭಗಳಾಗುತ್ತೆ. ಇನ್ನು ಮಕರ ರಾಶಿಯವರು ಅನುಸರಿಸಬೇಕಾದಂತಹ ಪರಿಹಾರಗಳೇನು ಅಂದರೆ, ಬಹಳ ಜನ ಕೇಳಿದ್ದಾರೆ ಏನಿದು ಮಣಿಗಳು ನಿಮ್ಮ ಕೈಯಲ್ಲಿ ಧರಿಸುವುದು ಅಂತ, ಯಾವ ಮಣಿಯನ್ನು ಧರಿಸಬೇಕು ಅಂತ. ಇದು ರಾಶಿ ಅನುಗುಣವಾಗಿ ಮಕರ ರಾಶಿಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಕರ ರಾಶಿಗೆ ಗುರುಬಲ ಇಲ್ಲದೇ ಇರೋದ್ರಿಂದ ಮಕರ ರಾಶಿಗೆ ಗುರುವಿನ ಬಲ ಸಿಗುವ ರೀತಿಯಲ್ಲಿ ವಿಶೇಷವಾಗಿ ನೀವು ಇಂದ್ರನೀಲ ಮಣಿಯನ್ನು ಬಲಗೈಯಲ್ಲಿ ಬೆಳ್ಳಿಯ ಉಂಗುರದಲ್ಲಿ ಧರಿಸಿದರೆ ಖಂಡಿತ ನಿಮಗೆ 100% ರಿಸಲ್ಟು ಇದರಿಂದ ನಿಮಗೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಈ ಮಣಿಗಳನ್ನು ನಿಮ್ಮ ಕೈಯಲ್ಲಿ ಧರಿಸುವುದರಿಂದ ಸಾಧ್ಯ ಆಗುತ್ತೆ. ಹಾಗೆ ಒಂದು ಬಾರಿ ನಿಮ್ಮ ದಶಾಭುಕ್ತಿ ಅನುಸಾರವಾಗಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾಕಂದರೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ಥರ ಅವರ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರು ಜೀವನದಲ್ಲಿ ಯಾವುದೇ ಯೋಗ ಇಲ್ಲ ಎಂದರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಆಗ್ತಾ ಇರ್ತಾರೆ. ಅದಕ್ಕೆ ನಾನು ಯಾವ ದಾರಿಯಲ್ಲಿ ಹೋದರೆ ಸಕ್ಸಸ್ ಆಗ್ತೀವಿ, ನಮ್ಮ ಜೀವನದಲ್ಲಿ ಯಶಸ್ಸಾಗೋದಕ್ಕೆ ನಾವು ಏನು ಮಾಡಬೇಕು ಅಂತ ಅವರ ಜಾತಕವನ್ನು ನೋಡಿ ತಿಳ್ಕೊಂಡಿರ್ತಾರೆ. ಜಾತಕ ಇಲ್ಲದವರು ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ಕೂಡ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನೀವು ಬಲಗೈಯಲ್ಲಿ ಇಂದ್ರನೀಲವನ್ನು ಧರಿಸಿ ಮಕರ ರಾಶಿಯವರು ನಿಮ್ಮ ಜಾತಕವನ್ನು ನಿಮ್ಮ ಹತ್ತಿರದ ಒಬ್ಬ ಜ್ಯೋತಿಷಿಗಳಿಗೆ ತೋರಿಸಿ ನೀವು ಬಲಗೈಯಲ್ಲಿ ಬೆಳ್ಳಿ ಉಂಗುರದ ಇಂದ್ರನೀಲ ಮಣಿಯನ್ನು ಧರಿಸಿದರೆ ಗುರುಬಲ ಇಲ್ಲ ಅಂದ್ರೂ ಕೂಡ ಗುರು ಭಕ್ತಿಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಖಂಡಿತ ನಿಮ್ಮ ಜಾತಕದಲ್ಲಿ ಏನಾದರೂ ರಾಜಯೋಗ ಇದೆ ಅಂತ ಅಂದರೆ ನೀವು ನಿಜವಾಗ್ಲೂ ರಾಜಯೋಗವನ್ನು ಅನುಭವಿಸ್ತೀರಾ. ಎಲ್ಲ ಯೋಗಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲ ಕೆಲಸಗಳಲ್ಲೂ ನಿಮಗೆ ಒಳ್ಳೆಯದಾಗುತ್ತಾ ಬರುತ್ತೆ. ಹಾಗಾಗಿ ನೀವು ಸಾಧ್ಯವಾದಷ್ಟು ನಿಮಗೆ ಬಲಗೈಯಲ್ಲಿ ಬೆಳ್ಳಿ ಉಂಗುರವನ್ನು ನೀವು ಧರಿಸೋದಕ್ಕೆ ಪ್ರಯತ್ನ ಪಡಿ. ಓಕೆ, ಚಿನ್ನ ಅಂತೂ ತುಂಬ ಕಾಸ್ಟ್ಲಿ, ಹಾಗಾಗಿ ಬೆಳ್ಳಿ ಉಂಗುರದಲ್ಲಿ ನೀವು ಇಂದ್ರನೀಲವನ್ನು ಧರಿಸಿ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ. ಬಾಯ್.